ಓಂ ನಮಃ ಶಿವಾಯ. ರಾವಣ, ಕಣ್ಣು ತೆರೆ. ನಿನ್ನ ತಪಸ್ಸಿಗೆ ನಾನು ಸಂತೃಪ್ತಿಯಾಗಿದ್ದೇನೆ. ಕೇಳು, ನಿನಗೆ ಏನು ಬರಬೇಕು? ಧನ್ಯವಾದ ತಂದೆ, ನನಗೆ ಆತ್ಮಲಿಂಗ ಬೇಕು. ನಿನಗೆ ಕೊಟ್ಟ ಮಾತಿನಂತೆ ತಗೋ, ಆತ್ಮಲಿಂಗ ನೀಡುತ್ತೇನೆ. ಮಗು 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 ಬಾರಪ್ಪ ಇಲ್ಲಿ. ಏನಪ್ಪ ಅದು? ಮಗು, ನೀನು ನನಗೊಂದು ಉಪಕಾರ ಮಾಡುವೆಯಾ? ಈ ಲಿಂಗವನ್ನು ಹಿಡಿದುಕೋ. ನಾನು ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ಬರುತ್ತೇನೆ. ಅಲ್ಲಿ ಎಲ್ಲಾದ್ರೂ ಇಟ್ಟೋಗಯ್ಯ. ಇದನ್ನ ಯಾರು ಇಟ್ಕೊಂತಾರೆ? ಇದನ್ನು ಕೆಳಗೆ ಇಡುವಂತಿಲ್ಲ. ಇಟ್ಟರೆ ಅನಾಹುತ ಆಗುತ್ತದೆ. ನನ್ನ ಕೈಲಿ ಕೊಟ್ಟರೆ ಏನು ಆಗುವುದಿಲ್ಲವಾ? ಇಲ್ಲಪ್ಪ. ಅದು ಹೇಗೆ? ನಿನ್ನ ನೋಡಿದರೆ ಒಳ್ಳೆಯವನು ಅನಿಸುತ್ತಿ. ಆದ್ದರಿಂದ ಏನು ತೊಂದರೆ ಆಗುವುದಿಲ್ಲ. ನಿನಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇದ್ದರೆ ಕೊಡು. ಅಯ್ಯಯ್ಯೋ, ಇದೇನಯ್ಯ? ಬ್ರಹ್ಮಾಂಡ ಭಾರ. ಇದರಲ್ಲಿ ಬ್ರಹ್ಮಾಂಡವೇ ಅಡಗಿದೆ. ಬ್ರಹ್ಮಾಂಡ ನಾಯಕನ ಸ್ಮರಣೆ ಮಾಡು. ಹೇಳು, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೌದಯ್ಯ, ಹುಲ್ಲು ಕಡ್ಡಿಗಿಂತ ಹಗುರವಾಗಿದೆ. ಮಂತ್ರದ ಪ್ರಭಾವನಪ್ಪ. ಓಯ್, ನಿನ್ನ ಹೆಸರೇನಪ್ಪ? ರಾವಣ. ಅಯ್ಯಯ್ಯೋ ರಾಕ್ಷಸ, ನಾನ್ ಕೆಳಗಿಟ್ಟೆ. ಮಗು, ಇಲ್ಲಯ್ಯ, ನಾ ಮಳೆ ಬಂದ ಮೇಲೆ ನಿನಗೆ ತಿನ್ನಲು ನೀಡುತ್ತೇನೆ. ನನಗೆ ಚೌತಿಯಲ್ಲಿ ಮಾಡುವ ಕಡುಬು ಬೇಕು. ಆಗಬಹುದು. ಇನ್ನೇನಪ್ಪ? ಗಣೇಶ ಭಟ್ಟ. ಚೆನ್ನಾಗಿ. ರಾವಣ, ಏನಪ್ಪ ಮತ್ತೆ? ಬೇಗ ಬಂದು ಬಿಡು, ನನಗೂ ಅರ್ಘ್ಯ ಅರ್ಪಣೆಗೆ ತಡವಾಗುತ್ತದೆ. ಸಮಯ ನೋಡಿಕೊಂಡು 3 ಬಾರಿ ಕೂಗುತ್ತೇನೆ. ಆಮೇಲೆ ಬರದಿದ್ದರೆ ಈ ಲಿಂಗಕ್ಕೆ ನಾನು ಹೊಣೆಯಲ್ಲ. ಇಲ್ಲ, ನಿನಗೆ ತಡವಾಗದಂತೆ ಬೇಗ ಬರುತ್ತೇನೆ. ಧೈರ್ಯವಾಗಿರು. ರಾವಣ, ಓ ರಾವಣ, ಇದು ಕೊನೆ ಬಾರಿ ಕರೆಯುತ್ತಿದ್ದೇನೆ. ಬೇಡ ಬೇಡ, ಇನ್ನ ಏನು ಮಾಡಲಿ? ಅಯ್ಯಯ್ಯೋ, ಭಗವಂತ ನಾರಾಯಣ ಶ್ರೀಹರಿ ಹೊಡಿತಿದ್ದಾನೆ. ನಾನೇನ್ ಮಾಡ್ಲಿ? ಕೃಪಾಮೃತಕ್ಕೆ ಹೊರತಾದ ನಿರ್ಭಾಗ್ಯನ ಮಾತೆಗೆ ವಚನ ನೀಡಿ ಬಾರಿ ಬಾರಿ ಕೂತೋಟ ಮತಿಗೇರಿ ಮಗನಾದೆನೋ. ಬಾಗಿಲಿಗೆ ನೀ ಬಂದು ಕೊತರಾಜಯ ನಿಂತು ಕೋಪಿಪುಡೆ ಕರುಣಾಮಯ. ಭಕ್ತ, ಶಾಂತನಾಗು. ಈ ಪ್ರದೇಶದ ಮಣ್ಣಿನಿಂದ ನನ್ನ ಆತ್ಮಲಿಂಗ ಇಲ್ಲಿ ಪ್ರತಿಷ್ಠಾಪನೆಯಾಗಿ ಭಕ್ತಿಯ ಪರಮಾವಧಿಯಿಂದ ಇಡೀ ಮಾನವ ಕಲ್ಯಾಣಕ್ಕಾಗಿ ಸಾಧಿಸಿದ ನಿನ್ನ ಚರಿತ್ರೆ ಅಮರವಾಗಲಿ. ಇಂದಿನಿಂದ ಈ ಪ್ರದೇಶ ಭೂ ಕೈಲಾಸವೆಂದು ಪ್ರಸಿದ್ಧಿ ಪಡೆದು ಜಗತ್ತಿನ ಸರ್ವಜೀವಿಗಳಿಗೂ ಸಕಲ ಸನ್ಮಂಗಲ ಉಂಟು ಮಾಡಲಿ.